ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣವನ್ನ ನೆರವೇರಿಸಿದ ನಂತರದಲ್ಲಿ ತಲೆನೋವಾಗಿ ಪರಿಣಮಿಸ್ತಾ ಇರೋದು ಸ್ವಕ್ಷೇತ್ರದ ಸಮಸ್ಯೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗ್ತಾ ಇರೋದು ಸ್ವಕ್ಷೇತ್ರದ ಸಮಸ್ಯೆಯೇ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. 15 ತಿಂಗಳಿನಿಂದ ಪ್ರತಿಭಟನೆ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಅನ್ನದಾತರು. ಈಗ ರೈತರ ಮನವೊಲಿಸೋದಿದೆಯಲ್ಲ, ಇದು ಸಿಎಂ ಡಿಕೆಶಿಗೆ ದೊಡ್ಡ ತಲೆನೋವು. ಯಾವ ಕಾರಣಕ್ಕೂ ಯೋಜನೆಯನ್ನ ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಇತ್ತ ಡಿಕೆಶಿ ವಿರುದ್ಧ ಬಹಿರಂಗವಾಗಿಯೇ ರೈತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ರೈತರು ವರ್ಸಸ್ ಡಿಕೆಶಿ ಮಧ್ಯೆ ಬಹಿರಂಗವಾದ ಸವಾಲಿದು. ಯೋಜನೆಯನ್ನ ಮಾಡೇ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿಕೆಶಿ. ಇದರ ಮಧ್ಯೆ ಇವತ್ತು ಯೋಜನೆಯನ್ನ ವಿರೋಧಿಸಿ ರೈತರು ಬೈಕ್ ರ್ಯಾಲಿಯನ್ನ ನಡೆಸ್ತಾರೆ. ಕದಂಬ ಹೋಟೆಲ್ನಿಂದ ಬೈರಮಂಗಲದವರೆಗೂ ಚಲೋ ನಡೆಯುತ್ತೆ. ಬೃಹತ್ ಮಟ್ಟದಲ್ಲಿ ಈಗಾಗಲೇ ಅನುಮೋದನೆ ಕೂಡ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ. ಬೆಂಗಳೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅನ್ನೋದಾಗಿ ಕೂಡ ಅನೌನ್ಸ್ ಮಾಡಿದ ನಂತರದಲ್ಲಿ ಬಿಡದಿಯಲ್ಲಿ ಸುಮಾರು 7481 ಎಕರೆ ಪ್ರದೇಶದಲ್ಲಿ ಬೃಹತ್ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಇದನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮೋದನೆಯನ್ನ ನೀಡಿತ್ತು. ಬಹಳ ಸ್ಪೆಷಲ್ ಆಗಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಬಹಳಷ್ಟು ಎಕರೆಷ್ಟು, ಅಂದರೆ ಸುಮಾರು 18,133 ಕೋಟಿ ವೆಚ್ಚವಾಗುತ್ತೆ. ಹಾಗೆ ಪ್ರತಿ ಎಕರೆಗೆ ಯಾರ್ಯಾರು ರೈತರು ಜಮೀನನ್ನು ಕಳ್ಕೊಳ್ತಾರೋ ಅವರಿಗೆ 9,693 ಚದರ ಅಡಿಯಷ್ಟು ಅಭಿವೃದ್ಧಿಪಡಿಸಿದ ವಸತಿಯನ್ನ ಅಥವಾ ಪರಿಹಾರ ರೂಪದಲ್ಲಿ ನಗದನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವಿಚಾರ ಕೇವಲ ರೈತರ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಕಾರಣವಾಗಿತ್ತು. ಒಟ್ಟು ಜಾಗದಲ್ಲಿ 1,100 ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಉದ್ಯಾನವನ್ನ ಕ್ರಿಯೇಟ್ ಮಾಡೋದು ಕೂಡ ಈ ಯೋಜನೆಯಲ್ಲಿ ಕೂಡ ಒಂದಾಗಿತ್ತು. ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಕೂಡ ಪ್ರತಿಭಟಿಸುತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಅನ್ನದಾತರ ಪ್ರತಿಭಟನೆ ಇದೆಯಲ್ಲ, ಇದು ಮೊದಲ ಬಾರಿಯ ಪ್ರತಿಭಟನೆ ಅಲ್ಲ. ಒಂದು ರೀತಿ ಡಿಕೆ ಶಿವಕುಮಾರ್ ಅವರು ಹಠವನ್ನ ಬಿಡುವಂತೆ ಕಾಣಿಸ್ತಾ ಇಲ್ಲ. ಯಾವ ರೀತಿ ಉದ್ವಿಗ್ನತೆಯನ್ನ ಪಡ್ಕೊಳ್ಬಹುದು ಪ್ರತಿಭಟನೆ ಜೊತೆಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರಿಗೆ ಇದು ಎಷ್ಟು ಚಾಲೆಂಜಿಯಸ್? ಖಂಡಿತ ಡಯಾನಾ, ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ 15 ತಿಂಗಳಿಂದ ಆ ಯೋಜನೆಯ ವಿರುದ್ಧವಾಗಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದಷ್ಟು ಜೆಡಿಎಸ್ ನ ಬಿಜೆಪಿ ನಾಯಕರು ಕೂಡ ರೈತರಿಗೆ ಬೆಂಬಲವನ್ನ ಕೊಡ್ಕೊಂಡು ಬಂದು ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಇಂದು ಕೂಡ ರೈತರ ಪ್ರತಿಭಟನೆ ಮುಂದುವರಿತಾ ಇರುವಂತದ್ದು ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ನಂತರವಾಗಿ ಸ್ವಕ್ಷೇತ್ರದಲ್ಲಿ ಒಂದು ದೊಡ್ಡ ಸಮಸ್ಯೆ ಡಿಕೆ ಶಿವಕುಮಾರ್ಗೆ ಇರುವಂತದ್ದು. ಯಾಕಂತಂದ್ರೆ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಸಾಕಷ್ಟು ಸಭೆಗಳನ್ನ ನಡೆಸಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಯೋಜನೆಯನ್ನ ಕೈ ಬಿಡುವ ಪ್ರಶ್ನೆನೇ ಇಲ್ಲ, ಯೋಜನೆಯನ್ನ ಮಾಡೇ ಮಾಡ್ತೀವಿ ಅಂತೇಳಿ ಹಠಕ್ಕೆ ಬಿದ್ದಿರುವಂತದ್ದು. ಯಾಕಂದ್ರೆ ರೈತರು ಬಂದು ನಮ್ಮನ್ನ ಕತ್ತಿನ ಪಟ್ಟೆ ಇಟ್ಕೊಂಡು ಬಟ್ಟೆ ಹರಿದ್ರು ಕೂಡ ನಾವು ಯೋಜನೆಯನ್ನ ಬಿಡೋದಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿರೋದ್ರಿಂದ ಇದು ಸಹಜವಾಗಿ ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಡಿಸಿಎಂ ಆಗಿದ್ದಾಗ ಈ ಒಂದಷ್ಟು ಹೇಳಿಕೆಗಳನ್ನ ಡಿಕೆ ಶಿವಕುಮಾರ್ ಕೊಡ್ತಿದ್ರು. ಈಗ ಸಿಎಂ ಆಗಿದ್ದಾರೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಸಿಎಂ ಆಗಿರೋದ್ರಿಂದ ಯೋಜನೆಯನ್ನ ಮಾಡುತ್ತಿರ್ತೀನಿ ಅಂತೇಳಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ರೈತರ ಆಕ್ರೋಶ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಒಂದ್ ಕಡೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ರೈತರು ಮುಂದಾಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತೇಳಿ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ರೈತರಿಗೆ ಬೆಂಬಲವಾಗಿ ಸಾಕಷ್ಟು ಸಂಘ ಸಂಸ್ಥೆಗಳು, ಸಾಕಷ್ಟು ಹೋರಾಟಗಾರರು ಕೂಡ ಸಾಥನ್ನ ಕೊಡ್ತಾ ಬರ್ತಾ ಇರುವಂತದ್ದು. ಇದು ಡಿಕೆ ಶಿವಕುಮಾರ್ಗೆ ಒಂದು ದೊಡ್ಡ ರೀತಿಯ ತಲೆನೋವಾಗಿರುವಂತದ್ದು. ಅಂದ್ರೆ ಡಿಕೆಶಿ ಅವರ ಸ್ವಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಒಂದಷ್ಟು ಏನಾದ್ರೂ ಹೋರಾಟದ ಕಿಚ್ಚು ಹೆಚ್ಚಾದಂತ ಸಂದರ್ಭದಲ್ಲಿ ಇದು ಸಹಜವಾಗಿ ಡಿಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಜೆಡಿಎಸ್ ಬಿಜೆಪಿಯ ನಾಯಕರುಗಳು ಕೂಡ ರೈತರಿಗೆ ಬೆಂಬಲವನ್ನ ಕೊಡ್ತಾ ಇರೋ ಕಾರಣದಿಂದಾಗಿ ಇದು ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನ ಉಂಟು ಮಾಡುವಂತದ್ದು. ಯಾಕಂದ್ರೆ ರೈತರ ವಿರುದ್ಧವಾಗಿ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಹಜವಾಗಿ ರೈತರು ಆಕ್ರೋಶಕ್ಕೆ ಒಳಗಾಗ್ತಾರೆ, ಹೋರಾಟಗಳನ್ನ ಮತ್ತಷ್ಟು ತೀವ್ರಗೊಳಿಸ್ತಾರೆ. ಇದು ಬಿಜೆಪಿ ಜೆಡಿಎಸ್ಗೆ ಆಹಾರ ಕೂಡ ಆಗುತ್ತೆ. ಯಾಕಂದ್ರೆ ಅವರು ಕಾಂಗ್ರೆಸ್ ಸರ್ಕಾರದ ಅಥವಾ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆ ಇರುವಂತದ್ದು. ಇದರ ನಡುವೆ ಕೂಡ ಇವತ್ತು ಕೂಡ ರೈತರು ಕದಂಬ ಹೋಟೆಲ್ನಿಂದ ಬೈರಮಂಗಲವರೆಗೂ ಕೂಡ ಬೈಕ್ ಚಲೋ ಜಾಥಾವನ್ನು ಕೂಡ ನಡೆಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ, ಹಾಗಾಗಿ ನಾವು ನಿರಂತರವಾಗಿ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತೇಳಿ ರೈತರು ಇಲ್ಲಿ ಹೋರಾಟವನ್ನ ಮುಂದುವರಿಸಿರುವಂತದ್ದು. ಇದು ಡಿಕೆ ಶಿವಕುಮಾರ್ಗೆ ದೊಡ್ಡ ರೀತಿಯ ತಲೆನೋವಾಗಿರುವಂತದ್ದು. ಡಿಕೆ ಶಿವಕುಮಾರ್ ಇದನ್ನ ಯಾವ ರೀತಿ ಬಗೆಹರಿಸ್ತಾರೆ ಅಂತ ಹೇಳಿ, ಯಾಕಂದ್ರೆ ಒಂದಷ್ಟು ಪರಿಹಾರ ಕೂಡ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ರೈತರು ಅದಕ್ಕೆ
ಸೊಪ್ಪಾಗ್ತಾ ಇಲ್ಲ. ಹಾಗಾಗಿ ರೈತರನ್ನ ಮನವೊಲಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಸಿಎಂ ಆಗಿದ್ದಾರೆ, ಸಿಎಂ ಆದಂತ ಬಳಿಕ ರೈತರನ್ನ ಕರೆದು ಮಾತಾಡ್ತಾರ ಅಥವಾ ಅವರ ಮನವೊಲಿಸುವಂತ ಕೆಲಸ ಮಾಡ್ತಾರ ಅಂತೇಳಿ ಕಾದ್ ನೋಡ್ಬೇಕಾಗಿರುವಂತದ್ದು ಡಯಾನ. ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.